ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಎಲ್ಲಾ ಜಿಲ್ಲೆಗಳಲ್ಲಿ ಸಮುದಾಯದ ಅಭಿವೃದ್ಧಿ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತದೆ, ಅಭಿವೃದ್ಧಿ ಸಾಧಿಸುತ್ತದೆ, ಅದರ ಸರ್ವೆ ಮಾಡುತ್ತದೆ ಮತ್ತು ಏನು ಅನುಷ್ಠಾನಗೊಳಿಸಬೇಕು ಎಂಬುದು ಸಂವಾದದ ಮೂಲಕ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತದೆ ಎಂದು ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಆರ್.ಪಿ. ರವಿಶಂಕರ್ ತಿಳಿಸಿದರು. ಅವರು ಇಂದು ರಾಯಚೂರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ರಾಯಚೂರಿನಲ್ಲಿಯೂ ಇದೇ ಉದ್ದೇಶಕ್ಕಾಗಿ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಮಹಾಸಭಾ ಅಸ್ತಿತ್ವಕ್ಕೆ ಬಂದು 118 ವರ್ಷಗಳ ಇತಿಹಾಸ ದಾಖಲಾಗಿದೆ. ಇದರ ವೈಶಿಷ್ಟ್ಯವಾದರೆ ಮಹಾಸಭೆಯು ಆರ್ಯವೈಶ್ಯ ಸಮಾಜದ ಏಳಿಗೆ ಜೊತೆಗೆ ಇತರೆ ಸಮಾಜದ ಏಳಿಗೆಗೆ ಶ್ರಮಿಸುತ್ತದೆ. ಈಗಾಗಲೇ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆರ್ಥಿಕವಾಗಿ ಹಿಂದುಳಿದಿರುವ ಜಾತಿ ಭೇದ ಎಣಿಸದೆ 600 ಲ್ಯಾಪ್ಟಾಪ್ಗಳನ್ನು ಉಚಿತವಾಗಿ ಕೊಡಲಾಗಿದೆ ಎಂದರು. ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಇದೆ, ಅಲ್ಲಿ ಒಬ್ಬರು ಸಿಕ್ಕಿದೆ. ಈ ರೀತಿ ಬೇರೆ ಬೇರೆ ಕಡೆ ಚೆನ್ನಾಗಿ ಸೆಟಲ್ಮೆಂಟ್ ಆಗಿದೆ. ಇದ್ರ ಬಗ್ಗೆ ಬ್ಯಾಂಕಿಂಗ್ ಎಕ್ಸಾಂಪಲ್ ಸಪೋರ್ಟ್ ಆಗಿದೆ. ಈ ರೀತಿಯಾಗಿ ನಮ್ಮ ಇಂಟೇರ್ ಕಾರ್ಯಕ್ರಮಗಳಿದೆ. ಇನ್ನೂ ಬೇರೆ ಏನಾಗಿದೆ, ಮನೆಯಲ್ಲಿ ಮಕ್ಕಳು ತಂದೆ ತಾಯಿಗಳ ಪೋಷಣೆಯಲ್ಲಿ ಹಿರಿಯರಾದ 112 ಶಾಲೆಗಳನ್ನು ತೆರೆಯಲಾಗಿದೆ. ಅತ್ಯಂತ ಕಡಿಮೆ ಮತ್ತು ಶುಲ್ಕರಹಿತವಾಗಿ ಶಿಕ್ಷಣಕ್ಕಾಗಿ ಪ್ರವೇಶ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಸರ್ಕಾರಿ ಶಾಲೆಗಳ ಹತೋಗತಿ ಬಗ್ಗೆ ಕೆಲ ಪಾಲಕರಲ್ಲಿ ಬೇಸರವಿದ್ದು, ಅದಕ್ಕಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳು ಕಲಿಯಬೇಕೆಂಬ ಆಸೆ ಹೊಂದಿರುತ್ತಾರೆ. ಅವರ ಆಸೆಗೆ ಪೂರಕವಾಗಿ ಇಲ್ಲಿ ಉಚಿತ ಮತ್ತು ಉನ್ನತ ಶಿಕ್ಷಣ ಒದಗಿಸಲಾಗುತ್ತದೆ ಎಂದರು. ಶಿಕ್ಷಣ ಜೊತೆಗೆ ಪಾಠ ಉಪಕರಣ, ಸಮವಸ್ತ್ರ ಕೊಡಲಾಗುತ್ತದೆ ಎಂದು ನುಡಿದರು. ಉನ್ನತ ಶಿಕ್ಷಣ ಓದುವವರಿಗಾಗಿ 1 ಲಕ್ಷ ರೂಪಾಯಿವರೆಗೆ ಪಾರದರ್ಶಕವಾಗಿ ಅನುದಾನ ಕೊಡಲಾಗುತ್ತದೆ. ಇಲ್ಲಿಯವರೆಗೆ 13 ಕೋಟಿ ಇದಕ್ಕಾಗಿ ಖರ್ಚು ಮಾಡಲಾಗಿದೆ ಎಂದರು. ಅಥವಾ ದೇಶದ ದೊಡ್ಡವರನ್ನ ಕಡೆಗಣಿಸಿದ ಸಂದರ್ಭದಲ್ಲಿ ಆ ಸಂಖ್ಯಾ ಕಾಲದಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಸುಮಾರು 4 ಎಕರೆ ವಿಶಾಲವಾದ ಜಮೀನಲ್ಲಿ ವಾಸವಿ ವೃದ್ಧಾಶ್ರಮ ಅಂತ ಹೇಳಿದ್ರೆ ಹುಣಸೂರಲ್ಲಿ ಮಾಡಿದ್ರು. ವಾನಪ್ರಸ್ಥಾಶ್ರಮ ಚೆನ್ನೈಯಲ್ಲಿ ವಾಸವಿ ವಾನಪ್ರಸ್ಥಾಶ್ರಮ ಹುಣಸೂರಲ್ಲಿ ಮಾಡಿದ್ದಾರೆ. ಅದು ಟೋಟಲಿ ಫ್ರೀ, ಎಲ್ಲ ತುಂಬಾ ಅನುಕೂಲ ಆಯ್ತು. ವಿಧವಾ ವೇತನವು ಮಾಸವಾದದಿಂದ ಕೊಡಲಾಗುತ್ತಿದೆ. ಅಂಗವಿಕಲರಿಗೆ ವಾಸವಿ ಚೇತನ ಹೆಸರಿನಲ್ಲಿ ಸಹಕಾರ ಕೊಡಲಾಗುತ್ತದೆ ಎಂದರು. ವಾಸವಿ ಅಕಾಡೆಮಿ ತೆರೆಯಲಾಗಿದೆ. ವಸತಿ, ಊಟ, ಲೈಬ್ರರಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಇದರ ಜೊತೆಗೆ ವಿಶಾಲವಾದ ಜಾಗದಲ್ಲಿ ಮೈಸೂರು ಜಿಲ್ಲೆಯ ಹುಣಸೂರಲ್ಲಿ ವೃದ್ಧಾಶ್ರಮ ತೆರೆಯಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಹಾಸಭಾ ಜಿಲ್ಲಾಧ್ಯಕ್ಷ ಕುಂಟ್ನಾಳ್ ವೆಂಕಟೇಶ್, ರಾಜ್ಯ ನಿರ್ದೇಶಕರಾದ ಜಗದೀಶ್ ಗುಪ್ತಾ, ಆರ್ಯವೈಶ್ಯ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಜಿ. ರಾಮ್ ಪ್ರಸಾದ್, ಕೆಸಿ ವೀರೇಶ್, ವಕೀಲರು ವೀರೇಶ್ ಮುಡಮಾಳ್, ಎಚ್.ಜೆ. ಹನುಮಂತಯ್ಯ ಇತರರು ಉಪಸ್ಥಿತರಿದ್ದರು. ವೃದ್ಧಾಶ್ರಮ ಹೇಗಿದೆ ಅನ್ನೋದನ್ನ ಒಂದು ಕಲ್ಪನೆ ಕೊಟ್ಟು ನೀವು ಯಾವ್ದಾದ್ರು ರೆಸಾರ್ಟ್ ಮಾಡುತ್ತೆ, ಆ ರೆಸಾರ್ಟ್ ಚೆನ್ನಾಗಿದೆ. ಒಂದೇ ಉದ್ದೇಶ ಹೇಳೋದು, ಯಾರೋ ನಾನು ಬಂದೆ ಇದ್ದೀನಿ ತಂದ್ಬಾರ್ದು. ನಾನು ಬರೋದು ಬಂದೆ, ಒಂದು 2 ವರ್ಷ ಮೊದಲೇ ಬಂದಿರೋ ಚೆನ್ನಾಗಿತ್ತು ಅನ್ನಿಸ್ಬಿಟ್ಟು